ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನ ಗೆಲ್ಲಲಾರೆ, ಹೀಗೆ ಬಬ್ರು ವಾಹನನಂತೆ ಅಬ್ಬರಿಸಿದ್ದು ಮಾಜಿ ಸಿಎಂ ಕುಮಾರಸ್ವಾಮಿ. ಮಂಡ್ಯ ಅಖಾಡದಲ್ಲಿ ಅಭಿಮಾನಿಗಳೇ ನಮ್ಮನೆ ದೇವರು ಅಂತ ಮೈಕ್ ಹಿಡಿದು ನಿಂತಹ ದಳ ಓಪನರ್ ಎದುರಾಳಿಗಳ ಬೌನ್ಸರ್ಗಳನ್ನ ಪುಡಿಗಟ್ಬಿಟ್ರು. ಎಚ್ಡಿಕೆ ನಾಮಪತ್ರ ಸಲ್ಲಿಕೆಗೆ ಮಾಜಿ ಸಿಎಂ ಬಿಎಸ್ವೈ ಬಲವನ್ನ ತುಂಬಿದ್ರೆ ಮಂಡ್ಯಕ್ಕೆ ಬಂದು ಈ ಸಲ ಕಪ್ ಗೆಲ್ಲಿ ಅಂತ ಹೇಳಿ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಶುಭ ಹಾರೈಸಿದ್ದಾರೆ. ಇದು ಹಳೆ ನೀರು ಹೊಸ ಪೈರು ಅನ್ನೋ ರೀತಿ 2020 ಮ್ಯಾಚ್ ನಲ್ಲಿ ಮುರಿದು ಬಿದ್ದಿದ್ದಂತಹ ಸ್ನೇಹ ಈಗ 24 ನಲ್ಲಿ ಟೆಸ್ಟ್ ಮ್ಯಾಚ್ ಟೆಸ್ಟಿಂಗ್ ನಡೀತಾ ಇದೆ. ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದಂತಹ ಮೈತ್ರಿ ಟೀಮ್ ರಾಜ್ಯ ಎಲೆಕ್ಷನ್ ಗ್ರೌಂಡ್ ನಲ್ಲಿ ಲೆಜೆಂಡ್ ಮತ್ತು ಮ್ಯಾಚ್ ವಿನ್ನರ್ ದಾಂಡಿಗರಿಗೆ ನಾಯಕತ್ವ ನೀಡಿದೆ. ಬೇರೆ ಬೇರೆ ತಂಡದಲ್ಲಿ ಆಡ್ತಾ ಇದ್ದಂತಹ ಈ ಇಬ್ಬರು ಬಲಿಷ್ಠ ಆಟಗಾರರನ್ನ ಒಂದೇ ಟೀಮ್ಗೆ ಸೇರಿಸಿದ್ದು 28 ಬೃಹತ್ ಸ್ಕೋರ್ ಚೇಸಿಂಗ್ಗೆ ಟೀಮ್ ಮ್ಯಾನೇಜ್ಮೆಂಟ್ ಟಾರ್ಗೆಟ್ ಫಿಕ್ಸ್ ಮಾಡಿದೆ. ಮಂಡ್ಯ ರಣಭೂಮಿಯಲ್ಲಿ ಅಬ್ಬರಿಸಿದ ಹಳೆ ದೋಸ್ತಿಗಳು. ಕೈಪಡಿಯ ಒಂದೊಂದು ಅಟ್ಯಾಕ್ಗೂ ಮೈತ್ರಿ ಸೇನೆ ಕೌಂಟರ್. ಇವತ್ತು ಮಂಡ್ಯದ ಅಂಗಳದಲ್ಲಿ ಒಂದಾದಂಥ ಈ ಜೋಡಿ ಎದುರಾಳಿಗಳ ವಿರುದ್ಧ ಆರ್ಭಟಿಸಿತು. ಎದುರಾಳಿಗಳ ಮಾತಿನ ಬೆಂಕಿಯ ಎಸೆತವನ್ನ ಮೈದಾನದ ಮೂಲೆ ಮೂಲೆಗೂ ಚೆಂಡಾಡಿದ್ದಾರೆ. ಕನಕಪುರ ಎಕ್ಸ್‌ಪ್ರೆಸ್ ಡಿಕೆ, ಮೈಸೂರು ವಾರಿಯರ್ಸ್ ಸಿದ್ದು ವಿರುದ್ಧ ಡಬಲ್ ಅಟ್ಯಾಕ್ ಮಾಡಿದ ಮಾಜಿ ಸಿಎಂಗಳು 2006-7 ಬಳಿಕ ಒಂದೇ ಮಾತಿನ ರನ್ ಮಷೀನ್ ಪ್ರಯೋಗಿಸಿದ್ದಾರೆ. ಈ ಮೂಲಕ ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ನಾನು ಸ್ನೇಹ ಜೀವಿ ನೀನು ಸ್ನೇಹ ಜೀವಿ ಅಂತ ಸಿಪಾಯಿ ರೀತಿ ಹಾಡನ್ನ ಗುನುಗಿದಂತಿತ್ತು. ಭಾವುಕ ಪ್ರಪಂಚ ಮಂಡ್ಯದಲ್ಲಿ ಭಾವುಕ ಜೀವಿ ಕುಮಾರಣ್ಣ ಹಳೇದೆಲ್ಲ ನೆನಪು ಮಾಡ್ಕೊಂಡು ಅಂದೊಂದಿತ್ತು ಕಾಲ ಆ ಸುಂದರ ದಿನಗಳ ಮೇಳ ಅಂತ ಹೇಳ್ಕೋತಿದ್ರೆ ಬಿಎಸ್ವೈ ಕಣ್ಣಲ್ಲೇ ಕಥೆ ಕೇಳ್ತಿದ್ರು. ಗೋವಾದ ಸಿಎಂ ಪ್ರಮೋದ್ ಸಾವಂತ್ ಪಾತ್ರ ದೊಡ್ದು ಕಾಮೆಂಟ್ರಿ ಮಾಡಿದ್ರು. ಇದೇ ವೇದಿಕೆಯಲ್ಲಿ ತಮ್ಮ ಫ್ಯಾನ್ ಫಾಲೋವರ್ಸ್ ನ ದೂರ ಮಾಡೋಕೆ ಯತ್ನಿಸ್ತಾ ಇರುವಂತಹ ಕೈಪಡೆ ಜೋಡಿ ವಿರುದ್ಧ ನೇರ ಪ್ರಹಾರವನ್ನ ಮಾಡಿದ್ರು. ವಾಟರ್ ಪ್ರಾಜೆಕ್ಟ್ಗಳನ್ನ ಪ್ರಸ್ತಾಪಿಸಿ ಒಣಗಿ ನಿಂತ ಕಬ್ಬಿನತ್ತ ಕೈ ತೋರಿಸಿದ್ರು. ನನಗೆ ಆಹ್ವಾನ ಕೊಟ್ಟು ದೆಹಲಿಗೆ ಕರ್ಕೊಂಡೋದಂಥದ್ದೇನಿದೆ, ಈ ಒಂದು ಮೈತ್ರಿಯ ಒಡಂಬಡಿಕೆಗೆ ಗೋವಾದ ಮುಖ್ಯಮಂತ್ರಿಗಳ ಪಾತ್ರ ಬಹಳ ದೊಡ್ಡದಿದೆ. ನಮ್ಮ ನೀರು ನಮ್ಮ ಹಕ್ಕನ್ನು ಉಳಿಸ್ಕೊಳ್ಳಿಕ್ಕೆ ನಿಮ್ಮ ಕೊಡುಗೆ ಏನು ಕಾಂಗ್ರೆಸ್ ನಾಯಕರಿಗೆ ಇವತ್ತು ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು ನೀರನ್ನು ಕೊಡಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಅದೇ ನೀರನ್ನು ತಮಿಳುನಾಡಿಗೆ ಹರಿಸ್ತಾ ಇದ್ದೀರಿ. ತಮಿಳು ಭಾಗಕ್ಕೆ ನೀರನ್ನು ಹರಿಸ್ತಾ ಇರಿ ತಮಿಳುನಾಡಿಗೆ. ಇದು ನೀವು ಕೊಟ್ಟಿರ್ತಕ್ಕಂಥ ನಮ್ಮ ನೀರು ನಮ್ಮ ಹಕ್ಕು. ಮಾಸ್ಟರ್ ಬ್ಲಾಸ್ಟರ್ ರೀತಿ ಎಚ್ಡಿಕೆ ಅಬ್ಬರಿಸ್ತಾ ಇದ್ರೆ ನಾನ್ ಸ್ಟ್ರೈಕರ್ ಎಂಡ್ನಲ್ಲಿ ನಿಂತಿದ್ದಂತಹ ಬಿಎಸ್ವೈ ಬಳಿಕ ಬ್ಯಾಟಿಂಗ್ ಸಿಗ್ತಾ ಇದ್ದಂತೆ ಹಿಗ್ಗಾಮುಗ್ಗ ಚಚ್ಚಿದ್ರು. ರೈತರಿಗೆ ಕೊಡ್ತಾ ಇದ್ದಂತಹ 4,000 ಯಾಕೆ ನಿಲ್ಲಿಸಿದ್ರಿ ಅಂತ ಪ್ರಶ್ನೆ ಮಾಡ್ತಾ ಇದು ನನ್ನ ಹೋಮ್ ಪಿಚ್ ಅಂತ ಜನರಿಗೆ ಕೆಆರ್ಪೇಟೆಯ ಬೂಕನಕೆರೆಯನ್ನ ನೆನಪಿಸಿದ್ರು. 2 ಲಕ್ಷ ಅಂತರದಲ್ಲಿ ಗೆಲ್ಲಿಸೋಕೆ ಲೈಕ್ಸ್ ಮಾಡಿ ಅಂತ ಕರೆ ಕೊಟ್ಟು ದಳಪತಿಯ ಶತ್ರುತ್ವವನ್ನ ಮರೆತು ಮಿತ್ರತ್ವದ ಬಲವನ್ನ ತುಂಬಿದ್ರು. ಇವತ್ತು ನಾನು ಕಿಸಾನ್ ಸನ್ಮಾನ್ ಯೋಜನೆಯನ್ನು ಜಾರಿಗೆ ತಂದು 6,000 ಕೇಂದ್ರ ಸರ್ಕಾರ ಕೊಟ್ರೆ 4,000 ರಾಜ್ಯ ಸರ್ಕಾರದಿಂದ ನಾನು ಕೊಡ್ತಾ ಇದ್ದೆ. ನಾನು ಕೇಳ್ತೇನೆ, ಈ ರಾಜ್ಯದ ಮುಖ್ಯಮಂತ್ರಿಗಳು ಯಾಕೆ 4,000 ಕೊಡೋದನ್ನ ನಿಲ್ಲಿಸಿದ್ರಿ? ಒಟ್ಟಾರೆ ಮಂಡ್ಯ ಮ್ಯಾಚ್ ಮಾತ್ರ ಸಖತ್ತಾಗಿತ್ತು. ಇಬ್ಬರು ಮಾಜಿ ಸಿಎಂಗಳ ಮಾತಿನ ಬ್ಯಾಟಿಂಗ್ಗೆ ಮೈದಾನದಲ್ಲಿ ಸೇರಿದ್ದ ಜನ ಕುಣಿದು ಕುಪ್ಪಳಿಸಿದ್ರು. ಶಿಳ್ಳೆ ಚಪ್ಪಾಳೆ ಸುರಿಮಳೆಯೂ ಆಯ್ತು. ಇದನ್ನೆಲ್ಲ ಪೆವಿಲಿಯನ್ ನಲ್ಲಿ ಕೂತು ಮ್ಯಾಚ್ ನೋಡ್ತಾ ಇದ್ದ ಬೆಂಗಳೂರು ಗ್ರಾಮಾಂತರ, ಮೈಸೂರು, ಮಂಡ್ಯ ಕೈಪಡಿಯ ಆಟಗಾರರು ಕಸಿಬಿಸಿಯಲ್ಲಿ ಒದ್ದಾಡಿದ ಸುದ್ದಿಯೂ ಕೇಳಿಸ್ತು ಅಂತ ಗೊತ್ತಾಯ್ತು. ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.